ಅಪ್ಪ ಮಗಳು ರೆಡಿ ಇದ್ದೀರಾ? ಮಂಗಳಾರತಿಗೆ ಬನ್ನಿ. ಜಾಣ ಮರಿ ನೀನು, ಫಸ್ಟ್ ಯಾವಾಗ್ಲೂ ನೀನೇ ಬರೋದು. ಅಪ್ಪ ದೇವ್ರ ಹತ್ರ ಏನ್ ಬೇಡ್ಕೊಂಡೆ? ಸರ್ವೇ ಜನ ಸುಖಿನೋ ಭವಂತು. ಅಪ್ಪ ನಿನ್ ಮಲಯಾಳಂ ಬರಲ್ಲ? ಮಲಯಾಳಂ ಅಲ್ಲಮ್ಮ, ಸಂಸ್ಕೃತ. ಕನ್ನಡದಲ್ಲಿ ಎಲ್ರೂ ಸುಖವಾಗಿರ್ಬೇಕು ಅಂತ. ಅಪ್ಪ ದೇವ್ರ ಪಾಪ ಅಲ್ವಪ್ಪ? ಯಾಕಮ್ಮ? ಎಲ್ಲಾರು ಅದು ಕೊಡು ಇದು ಕೊಡು ಇದು ಕೊಡು ಅದು ಕೊಡು ಅಂತ ಕೇಳ್ತಾರಲ್ವಾ, ಪಾಪ ಅಲ್ವಾ? ದೇವ್ರ ಕಷ್ಟ ಮಕ್ಳಿಗೆ ಮಾತ್ರ ಅರ್ಥ ಆಗೋದು. ಬೇಗ ಬಾ ಮಗಳೇ. ಹೋಮ್ವರ್ಕ್ ಎಲ್ಲ ಮಾಡಿದೆ ತಾನೆ? ಬೈಸ್ಕೊಂಬೇಡ ಟೀಚರ್ ಹತ್ರ. ಆಯ್ತು. ಬಾಯ್ ಬಾಯ್ ರಿಯಾ. ಬಾಯ್. ಹಾಯ್ ಮಕ್ಳ. ಹುಷಾರಮ್ಮ. ಓಕೆ ಅಮ್ಮ. ಬಾಯ್ ಬಾಯ್. ಬಾಯ್ ಬಾಯ್. ತಿಂಡಿ ಆಯ್ತಾ? ಆಯ್ತು ಅಕ್ಕ, ಎಲ್ಲಾರನ್ನೂ ಹೊರಡ್ಸೋ ಅಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ನಮ್ದು ನೋಡಿ ಇನ್ನು ಆಗಿಲ್ಲ, ಇನ್ನು ರೆಡಿ ಮಾಡೋದ್ರಲ್ಲೇ ಇದೀನಿ. ಸರಿ. ತಿಮ್ಮಪ್ಪ, ಹರೀಶ್ ಅವ್ರನ್ನ ಕರಿ, ಹಾಗೆ ಪರ್ಚೇಸ್ ಫೈಲ್ ತರಕ್ ಹೇಳು. ಓಕೆ ಸರ್. ದ ಬಡ್ಜೆಟ್ ಇಸ್ ಕ್ರಾಸಿಂಗ್ ಅವರ್ ಲಿಮಿಟ್ ಸರ್. ಎಮ್ಡಿ ಸರ್ ಕರೀತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಮೈ ಕಮಿನ್ ಸರ್. ಸರ್ ಫೈಲ್ ಕೇಳಿದ್ರಂತೆ. ಒಂದು ನಿಮಿಷ. ಅದು ಲೋನ್ ಅಪ್ಲೈ ಮಾಡಿದ್ರಲ್ಲ, ಸ್ಯಾಂಕ್ಷನ್ ಆಗಿದೆ. ಕಂಗ್ರಾಟ್ಸ್. ಇದು ಪ್ರತಿ ತಿಂಗಳು ನಿಮ್ ಸ್ಯಾಲರಿಯಿಂದ ಡಿಡಕ್ಟ್ ಆಗುತ್ತೆ. ಥ್ಯಾಂಕ್ಸ್ ಅ ಲಾಟ್ ಸರ್. ಓಕೆ, ಥ್ಯಾಂಕ್ ಯು. ಓಕೆ. ಕನಸು, ಏನಮ್ಮ ಕುಂಟೆ ಬಿಲ್ಲೆನಾ? ಹೂನಪ್ಪ, ಎರಡಾಟನೂ ನನಗೆದ್ದಿದ್ದು. ಸರಿ. ಹರೀಶ್, ನಂದಿನಿ ನನ್ನ ಕೈಗೆ ಕೀ ಕೊಟ್ಟು ಹೋಗಿದ್ದಾಳಪ್ಪ. ಹಾ, ಮಾರ್ಕೆಟ್ ಹೋಗಿದ್ದಾಳೆ. ಹೌದಾ? ಸರಿ. ಬಾಯ್ ಬಾಯ್ ಕನಸು. ಬಮ್ಮ. ಅಪ್ಪ, ನೀನ್ ಚಿಕ್ಕವನಿದ್ದಾಗ ಎಲ್ಲಿದ್ದೆ? ನಾನಾ ಊರಲ್ಲಿ. ಅದೆಲ್ಲಿದೆ? ತುಂಬಾ ದೂರ. ಹೆಂಗೋಗ್ಬೇಕಪ್ಪ? ಅಲ್ಗ ಬಸ್ಸಲ್ಲಿ ಹೋಗ್ಬೋದು. ಅಪ್ಪ, ಅಲ್ಲೇನೇನಿದೆ? ಅಲ್ಲಿ ಹೊಲ ಇದೆ, ಗದ್ದೆ ಇದೆ, ಹಸು ಕರು ಎಲ್ಲ ಇದೆ. ನಿನ್ಗೇನಿಷ್ಟ? ನನ್ಗೆ ಮಳೆ ಇಷ್ಟ, ಕ್ಲೌಡ್ಸ್ ಇಷ್ಟ, ಮಿಂಚ್ ಇಷ್ಟ, ರೇನ್ಬೋ ಇಷ್ಟ, ಮತ್ತೆ ಅಮ್ಮ ಅಪ್ಪ ಎಲ್ಲ ಇಷ್ಟ. ಅಲ್ಲಿ ಚಿಗುರಿದೆ, ನದಿ, ಕೊಳ, ದೊಡ್ಡ ಕಾಮನ ಬಿಲ್ಲಿದೆ. ಆಗೋ ಅಮ್ಮ ಬಂತು. ಸಾಕಾಗೋ. ಯಾಕ್ರಿ ಇಷ್ಟು ಲೇಟು? ಅಯ್ಯೋ ಸಾರಿ ರೀ, 5 ನಿಮಿಷ ಟಕ್ಕಂತ ಅಡ್ಗೆ ಮಾಡ್ಬಿಡ್ತೀನಿ. ಏನ್ ಇಡೀ ಮಾರ್ಕೆಟ್ ತಂದ್ಬಿಟ್ಟಿದ್ದೀರಾ? ಅದು ಹಬ್ಬದೊತ್ತಿಗೆ ಮಾರ್ಕೆಟು ಇನ್ನೂ ರಶ್ ಆಗೋಗುತ್ತೆ. ಆಮೇಲೆ ರೇಟು ಅಬ್ಬಬ್ಬಾ ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೆ ಇವಾಗ್ಲೇ ತಂದ್ಬಿಟ್ಟೆ. ಕನ್ಸು ಮಲಗ್ಬಿಟ್ಲಾ? ಓ, ಆಗ್ಲೇ ಮಲಗಿದ್ಲು ರೀ. ಇವಾಗ ತಾನೇ ಊಟ ಮಾಡ್ಬೇಕಾದ್ರೆ ಏನೋ ಹೇಳ್ಬೇಕು ಅಂದ್ರಲ್ಲ, ಏನದು? ಆ ಬ್ಯಾಗ್ ತಗೋ, ಹೇಳ್ತೀನಿ. ಏನಪ್ಪಾ? ಏನ್ರಿ ಇದು? 5 ಲಕ್ಷ. ಯಾಕೆ ಇಷ್ಟೊಂದು ದುಡ್ಡು ನಿನಗೆ? ಎಷ್ಟೊಂದು ಸೀರೆ ಬರುತ್ತೆ. ಏಯ್ ಬಾ. 5 ಲಕ್ಷ ಈ ಮನೆ ಮಾಡಿದಾಗ ಸಾಲ ಮಾಡಿದ್ವಲ್ಲ ಫೈನಾನ್ಷಿಯರ್ ಬಾಬಣ್ಣನ ಹತ್ರ. ಅವನ್ ತಿಂಗಳಾದ್ರೆ ಬಂದು ಸಾಲಕ್ ಬಡ್ಡಿ ಅಂತ ಬಾಗ್ಲತ್ರ ನಿಂತ್ಕೋತಾನಲ್ಲ, ಅದಕ್ಕೆ ನಮ್ಮ ಆಫೀಸಲ್ಲಿ ಲೋನ್ ಕೇಳಿದ್ದೆ. ಅವರು ನೆನ್ನೆ ಸ್ಯಾಂಕ್ಷನ್ ಮಾಡಿದ್ರು, ಇವತ್ತು ಚೆಕ್ ಆಯ್ತು, ಕ್ಯಾಶ್ ಮಾಡಿಸ್ಕೊಂಡು ತಂದಿದ್ದೀನಿ. ತಿಂಗಳು ನನ್ನ ಸ್ಯಾಲರಿ ಕಟ್ ಮಾಡ್ಕೋತಾರೆ. ಇನ್ನು ಈ ಬಡ್ಡಿ ಬಾಬಣ್ಣನ ಕಾಟ ತಪ್ಪುತ್ತಲ್ಲ ನಮ್ಗೆ. ಅದಕ್ಕೆ ತಗೋ. ಒಳ್ಳೇದೇ ಆಯ್ತು ಅಲ್ವಾ? ತಗೋ, ಸೇಫ್ ಆಗಿ ತಗೊಂಡೋಗಿಡು. ನಾಳೆ ಬೆಳಿಗ್ಗೆನೆ ಫೋನ್ ಮಾಡ್ಬಿಟ್ಟು ಬಾಬಣ್ಣಂಗೆ ತಗೊಂಡೋಗಿ ಕೊಟ್ಬಿಡ್ತೀನಿ. ನಾಳೆನಾ? ನಾಳೆ ಬೇಡ, ನಾಳೆ ಶುಕ್ರವಾರನೇ ಲಕ್ಷ್ಮೀನ್ ಮನೆಯಿಂದ ಕಳ್ಸೋದಾ? ಬೇಡ ಬೇಡ ಬೇಡ, ನಾಳೆ ಕೊಡೋಣ. ಇವತ್ತು ಗುರುವಾರ ಬಾಬಾ, ನಾಳೆ ಶುಕ್ರವಾರ ಲಕ್ಷ್ಮಿ, ನಾಳಿದ್ದು ಶನಿವಾರ ವೆಂಕಟೇಶ್ವರ. ಅಯ್ಯೋ. ರೀ, ನಾನ್ ಬಟ್ಟೆ ಹತ್ರ ಇಟ್ಟಿದ್ದೀನಿ. ಕನಸು ಬೇರೆ ತುಂಬಾ ದಿವಸದಿಂದ ಕೇಳ್ತಾ ಇದ್ದಾಳೆ.
ತಮ್ಮ ಬೇಕು ಅಂತ. ನೀವು ಬೇಗ ಬಂದ್ರೆ ಇದಕ್ಕೇನು ಕಮ್ಮಿ ಇಲ್ಲ. ಹಲೋ ಅಣ್ಣ, ನಾನ್ ಗಿರಿ. ಯಾವ ಗಿರಿ? ನಾನಣ್ಣ, ನಿನ್ ತಮ್ಮ ಗಿರಿ. ಗಿರಿ, ತಮ್ಮ ಏನು ಇಷ್ಟು ವರ್ಷ ಆದ್ಮೇಲೆ ನನ್ ನೆನ್ಪು ಬಂದ್ಬಿಟ್ಟಿದ್ಯಲ್ಲೋ ನಿನಗೆ? ನನ್ ತಮ್ಮ ಅಣ್ಣ, ನೀವಿಬ್ರು ಲವ್ ಮ್ಯಾರೇಜ್ ಆಗಿ ನೀವು ಊರ್ ಬಿಟ್ಟು ಹೋಗಿ 8 ವರ್ಷ ಆಯ್ತು. ಅದಕ್ಕೇನಂತೂ ನಾನ್ ನೋಡೇ ಇಲ್ಲ. ಮೊನ್ನೆ ಸೋಮಲಾಪುರ ಚಿಕ್ಕಪ್ಪ ನಿಮ್ನ ಮೇಲ್ಕೋಟೆ ಜಾತ್ರೆಯಲ್ಲಿ ನೋಡಿದ್ರಂತೆ. ಆ ರಶಲ್ಲಿ ನಿಮ್ಮನ್ ಮಾತಾಡ್ಸಕ್ ಆಗಿಲ್ವಂತೆ. ನಿಮ್ಗೊಂದು ಹೆಣ್ಮಗು ಇದೆಯಂತೆ. ಕನಸು ಅಂತ ಹೆಸರು ತುಂಬಾ ಚೆನ್ನಾಗಿದೆ ಅಣ್ಣ. ಈಗ ಅಪ್ಪ ಅಮ್ಮ ಮೆತ್ತಗಾಗಿದ್ದಾರೆ. ಮೊಮ್ಮಗಳಿರೋ ವಿಷಯ ಕೇಳಿ ತುಂಬಾ ಖುಷಿ ಪಟ್ರು. ನಿಮ್ಮನ್ ಮನೆಗ್ ಕರಿಬೇಕಂತಿದ್ದಾರೆ. ಚೆನ್ನಾಗಿದಾರ ತಾನೆ? ಚೆನ್ನಾಗಿದಾರಣ್ಣ. ಅದಕ್ಕೆ ಮಗು ಇದಾರಣ್ಣ? ಹಾ, ಕೊಡ್ತೀನಿ, ಮಾತಾಡು. ನಮಸ್ಕಾರ. ನಮಸ್ತೆ ಅದ್ಗೆ. ನಿಮ್ಮನ್ನೆಲ್ಲ ಯಾವಾಗ ನೋಡ್ತೀನೋ ಅನ್ನಿಸ್ತಿದೆ. ನೀವದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಬರೋ ವಾರ ಯುಗಾದಿ ಹಬ್ಬಕ್ಕೆ ಅಣ್ಣ ಮಗು ಜೊತೆ ಮನೆಗ್ ಬರ್ಲೇಬೇಕು. ಅಪ್ಪ ಅಮ್ಮನೂ ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಖಂಡಿತವಾಗ್ಲೂ ಬರ್ತೀವಿ. ಥ್ಯಾಂಕ್ಸ್ ಅದ್ಗೆ. ಅಣ್ಣಂಗ್ ಫೋನ್ ಕೊಡಿ. 1 ನಿಮಿಷ. ನಮ್ ಹೋಮ್ ಮಿನಿಸ್ಟರ್ ಹೇಳದ್ಮೇಲೆ ಮುಗೀತಲ್ಲ. ಆಯ್ತು, ಹಬ್ಬಕ್ ಮಿಸ್ ಮಾಡ್ಬೇಡಣ. ಹೂನಪ್ಪ, ಹಬ್ಬಕ್ಕೆ ಬರ್ತೀವಿ. ಗುಡ್ ನೈಟ್ ಅಣ್ಣ. ಗುಡ್ ನೈಟ್. ಅಂತೂ ಆ ಬಡ್ಡಿ ಬಾಬಣ್ಣನ ಸಾಲನೂ ತೀರ್ತು. ಈ ಕಡೆ ನಮ್ಮ ಅಪ್ಪ ಅಮ್ಮ ಎಷ್ಟೋ ವರ್ಷ ಆದ್ಮೇಲೆ ನನ್ನ ನೆನಪು ಮಾಡ್ಕೊಂಡಿದ್ದಾರೆ. ನಮ್ಮ ಮಗುನ್ ನೆನಪು ಮಾಡ್ಕೊಂಡಿದ್ದಾರೆ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಾಗಾಯ್ತು. ನಿಮ್ಮ ಅಪ್ಪ ಅಮ್ಮ ನಮ್ಮನ್ನು ಒಪ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಇರ್ಲಿ, ನೋಡೋಣ. ಒಟ್ಟಲ್ಲಿ ಒಳ್ಳೆ ಕಾಲ ಬಂತು. ಇದೇ ಖುಷಿಲಿ ಏನು ಇಲ್ವಾ? ಇವತ್ತು ರಜಾ. ನಿಜ ಇವತ್ತು ನನ್ ತಲೆ ನೋಡ್ತಾ ಇದೆ. ಮಲ್ಕೊಳ್ಳಿ. ಏನ್ ಮಾಡೋದು ಇವಾಗ? ನನ್ನ ಕಾಲ್ ಸುಮ್ನೆ ಇರೋದಿಲ್ವಲ್ಲ. ತುಂಬಾ ತುಂಬಾ ನೀನಿಷ್ಟ ಕಣೆ, ನೀನು ಅಂದ್ರೆ ನಂಗಿಷ್ಟ ಕಣೆ, ನೀನಿಷ್ಟ ತುಂಬಾ ತುಂಬಾ ನೀನಿಷ್ಟ ಕಣೋ, ನಂಗೆ ನೀ ನನ್ನಂಗೇನೋ ನಿನ್ನಿಂದ ಅದೃಷ್ಟ. ನೀನಿದ್ದರೆ ಒಲವೇ ಯುದ್ಧಗಳ ಗೆಲುವೆ, ನೀನಿದ್ದರೆ ಚೆಲುವೆ ನೂರಾನೆಯ ಬಲವೇ. ಓ ಪ್ರಾಣವೇ, ಓ ಪ್ರಾಣವೇ, ಎದೆಗೆ ಅಪ್ಪಿಕೊಂಡು ನಿನ್ನ ಕಾಯುವೆ, ಎಲ್ಲ ಜನ್ಮದಲ್ಲೂ ನಿನ್ನೆ ಬೇಡುವೆ. ನೀನಿಷ್ಟ ತುಂಬಾ ತುಂಬಾ ನೀನಿಷ್ಟ ಕಣೆ, ನೀನು ಅಂದ್ರೆ ನಂಗಿಷ್ಟ ಕಣೆ, ನೀನಿಷ್ಟ. ಹಸಿವು ಆದರೆ ಮುತ್ತೆ ಅಂಬಲಿ, ನಿದಿರೆ ಬಂದರೆ ತೋಳೆ ಕಂಬಳಿ. ನಾನು ಬಡವ ನೀನು ಬಡವಿ, ಪ್ರೀತಿ ನಮ್ಮ ಜೀವನ, ಹೊತ್ತಿಗೊಮ್ಮೆ ಮುತ್ತನಿಟ್ಟು ನೀಡಬೇಕು ಕಂಪನ. ಅನುರಾಗವೋ ಅತಿಯಾಗಿದೆ, ಮಧುರ 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 ನಮ್ಮ ಬಂಧನ. ಮನೆಯು ಮನಸ್ಸು ಈಗ ದಿವ್ಯನಂದನ. ನೀನಿಷ್ಟ
ನೀನಿಷ್ಟ ಹೃದಯ ನೀಡುವ ಕೆಲಸ ನನ್ನದು ಮುದ್ದು ಮಾಡುವ ಹೊಣೆಯು ನಿನ್ನದು 7 ಜನ್ಮ ಸಾಲದಿನ್ನು ಹೇಳಲೆಷ್ಟೋ ಮಾತಿದೆ ನಿನ್ನ ಒಂದು ನಗುವಿನಿಂದ ಮಾತು ಮರೆತೇ ಹೋಗಿದೆ ಉಸಿರಾಟ ಹೊಸದಾಗಿದೆ ಪ್ರಣಯ ನಮ್ಮ ಮನೆಯ ಹಸಿರು ತೋರಣ ನಿತ್ಯ ಹಸಿರೇ ಇರಲು ನಾವೇ ಕಾರಣ ನೀನಿಷ್ಟ ಇಷ್ಟ ನೀನಿಷ್ಟ ತುಂಬಾ ತುಂಬಾ ಐ ಲವ್ ಯು ಕಣೋ ತುಂಬಾ ತುಂಬಾ ಐ ಲವ್ ಯು ಕಣೆ ಐ ಲವ್ ಯು ಐ ಲವ್ ಯು ಇವತ್ತೇ ಬರ್ತೀಯಾ ಅಥವಾ ನಾಳೆ ಬರ್ತೀಯಾ? ನಾಳೆ ಬೆಳಿಗ್ಗೆನೆ ಬರ್ತೀನಿ ನಾನು. ನೀವು ಬರ್ತೀನಿ ಅಂದ್ರೆ ನಮಗ್ ಸಂತೋಷನೇ ಬಾಬಣ್ಣ. ಆಯ್ತು ಬನ್ನಿ. ಓಹೋ, ಏನ್ ಅಮ್ಮ ಮಗಳು ಇಬ್ರು ಅಡಿಗೆ ಮನೆ ಸೇರ್ಕೊಂಡ್ಬಿಟ್ಟಿದ್ದೀರಾ ಬೆಳಗ್ಗೆಯಿಂದ? ಅದು ಕನಸು ಏನೋ ನನ್ಗೆ ಅಡ್ಗೆಗೆ ಹೆಲ್ಪ್ ಮಾಡ್ತೀನಿ ಅಂದ್ಲು, ಅದಕ್ಕೆ ಇವಾಗ್ಲೇ ಹೇಳ್ಕೊಡ್ತಿದ್ದೆ. ಜಾಣ ಮರಿ. ತಗೊಳ್ಳಿ. ಆಯ್ತಾ? ಏನ್ರಿ ಶುಕ್ರವಾರ ಭಾನುವಾರ ಸ್ಮೆಲ್ ಬರ್ತಾ ಇದೆ? ವೆಜ್ ಬಿರಿಯಾನಿನ ಆ ರೇಂಜ್ ಅಲ್ಲಿ ಮಾಡಿದ್ದೀನಿ. ನೀನ್ ಬೇಗ ಬೇಗ ತಿಂದ್ ರೆಡಿ ಆಗಮ್ಮ. ಗಾಡಿ ಒರೆಸ್ತಾ ಇರ್ತೀನಿ, ಬೇಗ ಬಮ್ಮ. ರೀ, ನಿಮಗೆ ಎಕ್ಸ್ಟ್ರಾನೇ ಹಾಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಗರ್ಭಿಣಿ ಸ್ತ್ರೀರು ಮುದ್ದಾದ ಮಕ್ಕಳು ಫೋಟೋ ನೋಡ್ತಿದ್ರೆ ನಮ್ ಹುಟ್ಟೋ ಮಕ್ಕಳು ಕೂಡ ಮುದ್ದಾಗಿರ್ತಾರೆ ಅಂತಾರೆ. ಹಾಗೇನೆ ಈ ಅಡಿಗೆ ಮಾಡೋರು ತಿನ್ನೋರ್ ಮುಖ ನೆನ್ಸ್ಕೊಂಡ್ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ನನ್ನ ಹೆಂಡತಿ ನನ್ನ ಮುಖ ನೆನ್ಸ್ಕೊಂಡು ಅಡಿಗೆ ಮಾಡಿರ್ತಾಳೆ. ಚೆನ್ನಾಗಿದೆ. ಸೂಪರ್. ಕನಸು ಅಪ್ಪ, ಏನಮ್ಮ? ಯಾಕಪ್ಪ ಲೇಟು? ಅಮ್ಮ ಏನ್ ಮಾಡ್ತಿದ್ದಮ್ಮ? ಗೊತ್ತಿಲ್ಲಪ್ಪ. ಅಂಕಲ್ ಆಂಟಿ ಲಗೇಜ್ ತಗೊಂಡೋದ್ರು ಊರ್ಗ್ ಹೋದ್ರ? ನೀವು ಊರಿಗೆ ಹೋಗ್ತೀರಾ? ನಾಳೆಯಿಂದ ಕನ್ಸು ಆಟಾಡಕ್ ಬರಲ್ವಾ? ಎಲ್ಲೋದ್ಲು? ಪದ್ಮಕ್ಕ. ಹಾ, ಬಂದೆ. ಈಗ ಬಂದ್ರ ಹರೀಶ್? ಕೀ ತಗೊಳ್ಳಿಪ್ಪ. ನಂದಿನಿ ಕನಸುನ ಇಲ್ಲಿ ಬಿಟ್ಟು ಕೀ ಕೊಟ್ಲು. ಹೌದಾ? ಎಲ್ಲಿ ಹೋದ್ಲು? ಎಲ್ಲಿಗೆ ಹೋಗ್ತಾಳಂತ ಏನು ಹೇಳಿಲ್ಲ. ಪದ್ಮಾ. ಹಾ, ಬಂದೆ ರೀ. ಬನ್ನಿ ಮಕ್ಳು, ಆಡಿದ್ ಸಾಕು, ಊಟ ಮಾಡಿ. ಇನ್ನೊಂದ್ ಸ್ವಲ್ಪ ತಾಡ್ಕೊಂಡ್ ಬರ್ತೀನಪ್ಪ. ಸರಿಮ್ಮ. ಎಲ್ಲಿ ಹೋಗ್ಬಿಟ್ಲಿ ಇವಳು? ಲೈಟು ಹಾಕ್ದೇನೆ, ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ, ಅಡಿಗೆನೂ ಮಾಡಿಲ್ಲ. ಹರೀಶ್ ಅವ್ರೆ, ನಮ್ಮನೇಲೆ ಮಲ್ಕೊಂಡ್ಬಿಟ್ಟಿದೆ ಮಗು. ಬೆಳಿಗ್ಗೆ ಕರ್ಕೊಂಡ್ ಬರ್ತೀನಿ. ಸರಿ. ಏನೋ ಒಂದ್ ಮಾತು ಹೇಳ್ಬೇಕು ಅನ್ಕೊಂಡಿದ್ದೆ ನಿಮ್ಮ ಹತ್ರ. ಅದೇನ್ ಹೇಳಿ? ನೀವ್ ತಪ್ಪು ತಿಳ್ಕೊಳಲ್ಲ ಅಂದ್ರೆ ಹೇಳ. ಹೇಳಿ. ನಮ್ಮನೆ ಮಾಡಿ ಮೇಲೆ ಬ್ಯಾಚುಲರ್ ಹುಡುಗರಿದಾರಲ್ಲ, ಅದ್ರಲ್ಲಿ ಬಾಲು ಅನ್ನೋ ಹುಡುಗ ಬಂದ್ಬಿಟ್ಟು ಯಾವಾಗ್ಲೂ ನಂದಿನಿ ಜೊತೆ ಹರಟೆ ಹೊಡ್ಕೊಂಡಿರ್ತಾನೆ. ನೀವು ಆಫೀಸ್ಗೆ ಹೋಗಿರೋ ಟೈಮಲ್ಲಿ. ತುಂಬಾ ದಿನದಿಂದ ಇದನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಇವತ್ ಹೇಳ್ತಾ ಇದೀನಿ. ನನ್ನ ಹೆಂಡತಿ ಬಗ್ಗೆ ಈ ತರ ಎಲ್ಲ ಮಾತಾಡ್ಬೇಡಿ ದಯವಿಟ್ಟು. ನಿಮ್ಮಿಷ್ಟ, ಹೇಳೋದ್ ಹೇಳಿದೀನಿ. ತಾರಾ ಮೇಡಮ್, ನಾನು ನಂದಿನಿ ಹಸ್ಬೆಂಡ್. ನಂದಿನಿ ಏನಾದ್ರು ಅಲ್ಲಿಗೆ ಬಂದ್ಲ? ಸರ್, ನಾನು ಹರೀಶ್. ನೆನ್ನೆ ರೇಷನ್ ಕಳ್ಸಿದ್ನಲ್ಲ ಸರ್? ಅದಲ್ಲ, ನಮ್ಮ ಮೇಡಮ್ ಏನಾದ್ರು ಬಂದ್ರ? ಇಲ್ಲ ಸರ್, ಬಂದಿಲ್ಲ ಸರ್. ಸರಿ. ಹಲೋ, ನಾನು ಹರೀಶ್ ಡಾಕ್ಟ್ರೆ. ನಮ್ಮ ಮಿಸ್ಸಸ್ ಏನಾದ್ರು ಕ್ಲಿನಿಕ್ ಬಂದ್ರ ಡಾಕ್ಟ್ರೆ? ಬಂದಿಲ್ವಲ್ಲ. ಅದ್ರಲ್ಲಿ ಬಾಲು ಅನ್ನೋ ಹುಡುಗ ಬಂದ್ಬಿಟ್ಟು ಯಾವಾಗ್ಲೂ ನಂದಿನಿ
ಜೊತೆ ಹರಟೆ ಹೊಡ್ಕೊಂಡಿರ್ತಾನೆ ಈ ಆಫೀಸ್ಗೆ ಹೋಗಿರೋ ಟೈಮಲ್ಲಿ. ಅಂಕಲ್ ಆಂಟಿ ಲಗೇಜ್ ತಗೊಂಡೋದ್ರು ಊರ್ಗೆ ಹೋದ್ರಾ? ರೀ ನಾನು ಬಟ್ಟೆ ಹತ್ರ ಇಟ್ಟಿದ್ದೀನಿ. ಫೋನು ರೀಚ್ ಆಗ್ತಾ ಇಲ್ಲ, ಅವಳ ಬಟ್ಟೆ ಇಲ್ಲ, ಒಡವೆ ಇಲ್ಲ. ರಾತ್ರಿ 10 ಆಗ್ತಾ ಇದೆ. ಎಲ್ಲೋಗ್ಬಿಟ್ಲು? ಬ್ಯಾಗ್ ಯಾಕೆ ತೊಗೊಂಡೋದ್ಲು? ದುಡ್ಡು ಯಾಕೆ ತೊಗೊಂಡೋದ್ಲು? ಏನೋ ಹಿಂಗೆ ಕೂತ್ಕೊಂಡಿದ್ಯಾ? ಎಷ್ಟಲ್ಲೇ ನಾನು ನಿನ್ಗೆ ಫೋನ್ ಮಾಡೋದು? ನನ್ನ ಫೋನ್ ರಿಸೀವ್ ಮಾಡೋಕ್ಕಾಗೋದಿಲ್ವಾ? ಯಾಕೋ ಹರೀಶ ಬೇಜಾರಾಗಿದ್ಯಾ? ಏನಾಯ್ತು? ಅಮ್ಮ ನಂದಿನಿ, ನಂದಿನಿ ಒಂದು ಗ್ಲಾಸ್ ಕುಡಿಯೋಕೆ ನೀರು ಕೊಡಮ್ಮ. ನಂದಿನಿ ಇಲ್ಲ. ಎಲ್ಲಿ ಹೋಗಿದ್ದಾಳೋ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ನಾನು ಸರಿ. ಅವನ್ಯಾರೋ ಬಾಲು ಅಂತ ಹೇಳ್ದಲ್ಲ, ಅವನೆಲ್ಲಿರೋದು? ಆ ಎದುರುಗಡೆ ಮನೆ ಮಾಡಿ ಮೇಲಿರೋ ಹುಡುಗ ಅಂತೆ. ಯಾರು ಸರ್? ಬಾಲು ಇಲ್ವಾ? ಅವನಿಲ್ಲ. ನೀವು? ನಾನು ಬಾಲು ಫ್ರೆಂಡು. ಅವನ ನೋಡ್ಬೇಕಾಗಿತ್ತು. ಎಲ್ಲೋಗಿದ್ದಾನೆ? ಅವನು ಎಲ್ಲೋದ್ನೂ ಗೊತ್ತಿಲ್ಲ ಸರ್. ನೀವು ಬಾಲು ಫ್ರೆಂಡಾ? ಹಾ, ಕ್ಲೋಸ್ ಫ್ರೆಂಡು. ಕ್ಲೋಸ್ ಫ್ರೆಂಡ್ಸಾ? ಸರಿ ಸರ್, ಅವ್ನು ಬಂದ್ರೆ ನೀವು ಬಂದಿದ್ರಿ ಅಂತ ಹೇಳ್ತೀನಿ. ಗುಡ್ ನೈಟ್. ಸರ್ ಒಂದ್ ನಿಮಿಷ ಮಾತಾಡಿ. ಸರಿ ಸರ್. ಎಲ್ಲೋಗಿರ ಅಂತ ಗೊತ್ತಿಲ್ವಾ? ಇಲ್ಲ ಅಂತ ಹೇಳಿದ್ನಲ್ಲ ಸರ್. ನಿಜವಾಗ್ಲೂ ಗೊತ್ತಿಲ್ಲ ಸರ್? ನೀವೇನ್ ಸರ್ ಅರ್ಧ ರಾತ್ರಿ ಲಿಬೋಸ್ಬಿಟ್ಟು ಹಿಂಗೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಾ? ಅವ್ನು ಬಂದ್ರೆ ನಾನು ಹೇಳ್ತೀನಿ ನೀವು ಬಂದಿದ್ರಿ ಅಂತ. ಓಕೆ, ನೀನು ಗೊತ್ತಿರಲ್ವಾ? ಕ್ಲೋಸ್ ಫ್ರೆಂಡು ಅಂತ ಹೇಳ್ತೀಯಾ? ಹೇಳಲ್ಲ. ಇದೇನ್ ಸರ್ ಹಿಂಗ್ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ ಸರ್. ಮರ್ಯಾದೆ ಬೇರೆ. ಬಾಯಿ ಬಿಡ್ತೀಯಲ್ಲ, ಇನ್ನ ಎರಡು ಕೊಡ್ಲಾ? ಸರ್ ನಮ್ ತಾಯಣೆಗೂ ನಂಗೆ ಅಷ್ಟೇ ಸರ್ ಗೊತ್ತಿರೋದು. ತಾಯಿ ಮೇಲೆ ಬೇರೆ ಹಣ ಹಿಡಿತ್ಯಾ? ನೋಡ, ಇವನ್ ರೂಮಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅವ್ನ್ ಒಂದು ಬಟ್ಟೆನೂ ಇಲ್ಲ, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಹೌದು ಸರ್, ನಾನು ಚಡ್ಡಿನೂ ಎತ್ಕೊಂಡು ಹೋಗ್ಬಿಟ್ಟು ನಂಗೆ ಅಷ್ಟೇ ಗೊತ್ತಿರೋದು ಸರ್. ನೋಡಿ ಸರ್, ನಾನು ಅವನು ಒಂದೇ ಹಳ್ಳಿಯಿಂದ ಬಂದಿರೋರು ಸರ್. ನಾನು ಅವನಿಗಿಂತ ಮುಂಚೆ ಬಂದು ಈ ಊರಲ್ಲಿ ಸೆಟ್ಲ್ ಆದೆ. ಅಣ್ಣ ನಾನು ಬರ್ತೀನಿ ಬೆಂಗಳೂರಿಗೆ, ಇರೋಕ್ ಒಂಚೂರು ಜಾಗ ಕೊಡು ಅಂದ. ನಾನು ರೂಮಲ್ಲಿ ಇರಕ್ ಬಿಟ್ಟೆ ಸರ್. ನಂದು ಶೂ ಕಂಪ್ನಿ, ಒಂದು ಸಾಕ್ಸ್ ಕಂಪ್ನಿ ಸರ್. ನಂದು ಡೇ ಶಿಫ್ಟ್, ಒಂದು ನೈಟ್ ಶಿಫ್ಟ್ ಸರ್. ಇಬ್ರು ಒಬ್ರೊಬ್ರು ಮೀಟ್ ಮಾಡೋದೇ ವೀಕೆಂಡ್ ಅಲ್ಲಿ ಸರ್. ನಾನು ಎಲ್ಲ ಕಡೆ ಪ್ರಯತ್ನ ಮಾಡಿದ್ದಾಯ್ತು ಸರ್. ಎಲ್ಲ ಕಡೆ ಫೋನು ಮಾಡಿದೆ, ಎಲ್ಲೂ ಸಿಗ್ತಾ ಇಲ್ಲ. ದಯವಿಟ್ಟು ನೀವೇ ನಮ್ಗೆ ದಿಕ್ಕು ಸರ್. ಈಗ ಅವನೇನು ಹೇಳ್ತಾನೆ ನೋಡ, ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ರೆ ಅವರೇ ಚೆನ್ನಾಗಿ ಹಾಕೊಂಡು ರುಬ್ತಾರೆ. ಅವಾಗ ಇವನೇ ಎಲ್ಲ ಬಾಯ್ ಬಿಡ್ತಾನೆ. ನೀನ್ ಸುಮ್ಮನೆ ಸರ್. ಒಂದ್ ನಿಮಿಷ, 1 ಮಿನಿಟ್ ಸರ್. ಅದು ರಾಯಚೂರು ಹತ್ರ ಗೂಗಲ್ ಅಂತ ಒಂದು ಊರಿದೆ ಸರ್. ಅಲ್ಲಿ ಕುಮಾರ ಅಂತ ನಮ್ಮಿಬ್ಬರಿಗೂ ಕಾಮನ್ ಫ್ರೆಂಡ್ ಒಬ್ಬ ಇದ್ದಾನೆ ಸರ್. ಏನು ಗೂಗಲ್ ಆತರ ನಮ್ ತಾಯಣೆಗೂ ನಂಗೆ ಅಷ್ಟೇ ಸರ್ ಗೊತ್ತಿರೋದು ಸರ್. ರೈಸ್ ಮಿಲ್ಲು, ದಾಳಿಂಬೆ ತೋಟ ಅಂತ ಬಹಳ ಜೋರಾಗಿದ್ದಾರೆ ಸರ್ ಊರ್ ಕಡೆ. ಅವನು ಬಿಸ್ನೆಸ್ ಮೇಲೆ ಆಗಾಗ ಬೆಂಗಳೂರಿಗೆ ಬರ್ತಾ ಇರ್ತಾನೆ, ನಮ್ಮನ್ನು ಮೀಟ್ ಮಾಡ್ತಾ ಇರ್ತಾನೆ. ಇವನು ಅಲ್ಲಿಗೆ ಹೋಗಿರ್ಬೋದು ಸರ್. ನಮ್ಮೂರ್ ಕಡೆ ಅಂತೂ ಇವನ್ ಕರ್ಕೊಂಡು ಹೋಗಿರಕ್ ಚಾನ್ಸ್ ಇಲ್ಲ ಸರ್. ನೋಡ್ದೇನಪ್ಪ ಹೇಗ್ ಸತ್ಯ ಹೊರಗಡೆ ಬರ್ತಾ ಇದೆ ಸರ್. ಇದು ನನ್ನ ಡೌಟ್ ಅಷ್ಟೇ, ಕನ್ಫರ್ಮ್ ಇಲ್ಲ. ಒಂದ್ ನಿಮಿಷ ಇರಿ, ಕುಮಾರ್ ಒಂದು ಫೋನ್ ಮಾಡ್ಬಿಡ್ತೀನಿ. ನೀನ್ ಫೋನ್ ಮಾಡಿ ಅವ್ನ್ ಕ್ಲೂ ಕೊಟ್ಟು ಅವ್ನ ಅಲ್ಲಿಂದ ನೋಡೋಗ್ಲಿ ಅಂತ ಮಕ್ಕಳು ಬಿಡ್ತೀನಿ. ನೋಡು ಹರಿ, ಈಗಾಗಲೇ ನಿನ್ ಫ್ರೆಂಡ್ಸ್ಗೆ, ನಂದಿನಿ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಫೋನ್ ಮಾಡಿ ಕೇಳಿದ್ಯಾ? ಅವಳೆಲ್ಲೂ ಬಂದಿಲ್ಲ ಅಂತ ಗೊತ್ತಾಗಿದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು, ಇಲ್ಲ ನಾವೇ ಹುಡುಕ್ಬೇಕು. ನನಗೇನು ತೋಚ್ತಾ ಇಲ್ಲ. ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ ಇಲ್ಲಿ ನಿನ್ ಹೆಂಡತಿನೂ ಇಲ್ಲ, ಮನೇಲಿ ಒಡವೆಗಳು ಇಲ್ಲ, ಬಟ್ಟೆಗಳು ಇಲ್ಲ. ಅವನ ರೂಮಲ್ಲಿ ಹೋಗಿ ನೋಡಿದ್ರೆ ಅವನು ಇಲ್ಲ, ಬಟ್ಟೆಗಳು ಇಲ್ಲ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಎದುರುಗಡೆ ಮನೆ ಹೆಂಗ್ಸ್ ಹೇಳದ್ಲಲ್ಲ, ಅದೆಲ್ಲೋ ಒಂದ್ ಕಡೆ ನಿಜ ಅನ್ಸುತ್ತೆ. ನೋಡು, ನೀನು ಹೇಳೋ ಪ್ರಕಾರ ಅವರಿಬ್ರು ಹೋಗೇ ಇಲ್ಲ ಅನ್ನೋದಾದ್ರೆ ವೆಲ್ ಅಂಡ್ ಗುಡ್. ಬಟ್ ಹೋಗಿದ್ರೆ ಹೋಗಿ ಎತ್ತಾಕೊಂಬೋಣ. ನೋಡ, ಈಗಾಗಲೇ 3 ಗಂಟೆ ಆಯ್ತು. ಇನ್ನೊಂದು 2-3 ಅವರ್ ವೆಯ್ಟ್ ಮಾಡ್ಬಿಟ್ರೆ ಬೆಳಗಿನ ಜಾವ ಆಗ್ಬಿಡುತ್ತೆ.
ಹೇಗೂ ನನ್ನ ಫ್ರೆಂಡ್ದೆ ಟ್ರಾವೆಲ್ಸ್ ಇದೆ, ಅವನಿಗೆ ಫೋನ್ ಮಾಡಿ ಬೆಳಗ್ಗೆನೆ ಗಾಡಿ ಬುಕ್ ಮಾಡ್ತೀನಿ. ಹೋಗೋಣ ಗೂಗಲ್ಗೆ, ಏನಂತೀಯೋ? ನೀನ್ ಹೆಂಗೆ ಹೇಳ್ತೀಯೋ ಹಂಗೆ. ನೋಡ ಹರಿ, ನಾಳೆ ಬೆಳಗ್ಗೆ ಹೋಗೋದು ನೀನು, ನಾನು, ಮಗು ಜೊತೆಗೆ ನನ್ನ ಮಗನು ಎತ್ತಾಕೊಂಡು ಹೋಗೋಣ. ನಾನು ಯಾಕೆ ಸರ್? ಕುಮಾರನ್ನೇ ನಿಮ್ಮ ಅಪ್ಪ ತೋರಿಸ್ತಾನ, ಅವ್ರು ಸಿಗೋವರೆಗೂ ನೀನ್ ನಮ್ಮ ಜೊತೆಲಿ ಇರ್ಬೇಕು. ಸರ್ ನಂದು ಬೆಳಗ್ಗೆನೆ ಫಸ್ಟ್ ಶಿಫ್ಟ್. ಟೋಟಲ್ ಆಗಿ ಶಿಫ್ಟ್ ಆಗ್ಬಿಡ್ಚಾ. ನಮ್ ಕಣ್ ತಪ್ಸ್ ಎಲ್ಲೂ ಕದ್ಲೋ ಹಾಗಿಲ್ಲ ಇದಕ್ಕೂನು.